ಎರಡನೇ ಮ್ಯಾಚ್ ಅಲ್ಲಿ ನಾನ್ ನೆಕ್ಸ್ಟ್ ಏನ್ RCB ನೆಕ್ಸ್ಟ್ ಏನ್ ಇದು ಹೊರ್ಗಡೆ ಮ್ಯಾಚ್ ಇದೆ, ಅವೇ ಗೇಮ್ಸ್ ಇದೆ. ನಾನು ಸಾಲ್ಟ್ ಗಿನ್ನ ಬೆತ್ತಲ್ಗ್ ಆಡ್ಸಿದ್ರೆ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಪಾಯಿಂಟ್ ಯಾಕೆಂದ್ರೆ ಕರೆಕ್ಟ್ ನಮಗೆ ಇದೆ ಸಾಲ್ಟ್ actually. ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ನಮಗೆ ಎರಡು ಮ್ಯಾಚ್ ಇಂದಾನು. ಬಟ್ ಯಾಕೆಂದ್ರೆ ಓಡಕ್ ಬೆತ್ತಲ್ ಆಲ್ರೆಡಿ ಒಂದ್ ಫಾರ್ಮ್ ಅಲ್ಲಿ ಇದಾರೆ ಆಲ್ರೆಡಿ. ಅವರು ವರ್ಲ್ಡ್ ಕಪ್ ಇಂಡಿಯಾದಲ್ಲೂ ಆಡ್ದಾಗ್ಲೂ ಸ್ಟಾರ್ಟ್ ಮಾಡ್ಕೊಂಡಿದ್ರು ಬಾರ್ಸೋದಿಕ್ಕೆ. ಅದನ್ನೇ ಒಂದ್ ಸ್ವಲ್ಪ ಕುದ್ರಕ್ ಕಂಟಿನ್ಯೂ ಚಾನ್ಸ್ ಕೊಟ್ರೆ ಒಳ್ಳೇದು. ಮಾಡ್ಸಿದ್ರೆ. ಹೌದು, ಅವ್ರಿಗೊಂದ್ ಚಾನ್ಸ್ ಕೊಟ್ರೆ. ಮತ್ತೆ ಏನಂತೀವಿ, ಸ್ಪಿನ್ನರ್ ಯಾರನ್ನ ಆಡಿಸ್ಬೇಕು ಅಂದ್ರೆ ನಮ್ದು ಮೆಜಿಷಿಯನ್ ಇದಾರಲ್ಲ, ಅವ್ರಿಗೆ ಒಂದ್ ಚಾನ್ಸ್ ಯಾವ್ದಾದ್ರು ಒಂದ್ ಮ್ಯಾಚ್ ಅಲ್ಲಿ, ಅದು ನಮ್ಮ ಕಷ್ಟ, ಅದು ಮ್ಯಾಜಿಕ್ ಕಷ್ಟ. ಮ್ಯಾನ್. ಅದು ಯಾರ್ ಯಾಕಂದ್ರೆ ಬದಿಗೆ ಸ್ಪಿನ್ನರ್ ಆಡ್ಸ್ತೀಯ? ರಿಕ್ವೈರ್ಡ್ ಇದ್ದಾರೆ. ಇಲ್ಲ ಆಬ್ವಿಯಸ್ಲಿ ಕೃಣಾಲ್ ಪಾಂಡ್ಯ ಏನ್ ಇವಾಗ ನಮಗೆ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಏನ್ ಯೂಸ್ ಇಲ್ಲ ಸದ್ಯಕ್ಕೆ. ಇಲ್ಲ ಕೃಣಾಲ್ ಪಾಂಡ್ಯನ್ ಸೊ ಡ್ರಾಪ್ ಮಾಡಕ್ಕಲ್ಲ. ಕೃಣಾಲ್ ಪಾಂಡ್ಯ ಬೇಕೇ ಬೇಕು. ನೋವೇ. ಕೃಣಾಲ್ ಪಾಂಡ್ಯ 14 ಮ್ಯಾಚು ಫಿಕ್ಸ್. ಅದೇ ಇವಾಗ ಅವ್ರನ್ನ ಆಡಿಸ್ಬೇಕಂದ್ರೆ ಅವ್ರ ಇಂಡಿಯನ್ ಬೌಲರ್ ಹೊರಗಡೆ ಹೋಗ್ಬೇಕಾಗ್ತದೆ. ಏನಾದ್ರು ಫುಲ್ ಬಾಲ್ ಸ್ಪಿನ್ ಸ್ವಪ್ನಿಲ್ ಸಿಂಗ್ ಆಗ್ತಿದೆ, ಆಡಿಸ್ಬೇಕು. ಸ್ಪಿನ್ನಿಂಗ್ ಬಾಲ್ ತುಂಬಾ ಸ್ಪಿನ್ ಆಗ್ತಿದೆ, ಸ್ಪಿನ್ ಪಿಚ್ ಬೇಕು ಅಂದ್ರೆ ಬೇಕಾದ್ರೆ ನೋಡೋಣ, ಅಭಿನಂದನ್ ಸಿಂಗ್ ಜಾಗದಲ್ಲಿ ಆಡಿಸ್ಬೋದು. ಬಟ್ ಅಲ್ಲಿ ತನಕ ನೋ ವರೀಸ್, ಸೇಮ್ ಟೀಮ್. ಓಕೆ, ಇವಾಗ ಸುರೇಶ್ ಶರ್ಮನು ಚೆನ್ನಾಗೆ ಮಾಡಿದ್ರು ಬೌಲಿಂಗ್. ಸುರೇಶ್ ಶರ್ಮಾ ಚೆನ್ನಾಗಿ ಮಾಡಿದ್ರು. ಮತ್ತೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂದ್ರೆ ಅದೇ ವೆಂಕಟೇಶ್ ಅಯ್ಯರ್ ಏನಾದ್ರು ಒಳಗಡೆ ಆಡ್ಬಹುದು. ಇಲ್ಲ ವೆಂಕಟೇಶ್ ನಂಗ್ ಬೌಲಿಂಗ್ ಪ್ಲೇಸ್ ಅಲ್ಲಿ ಆಡ್ಸಕ್ಕಾಗಲ್ಲ. ಆಡ್ಸಿದ್ರೆ ಅದೇ ಓಪನಿಂಗ್ ಏನಾದ್ರು. ಆಲ್ರೌಂಡರ್ ಅಲ್ವಾ ಅವ್ರು ಇವಾಗ ವೆಂಕಟೇಶ್ ಅಯ್ಯರ್. ಬೌಲಿಂಗ್ ಎಲ್ಲ ನಡೆಯಲ್ಲ, ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ ವೆಂಕಟೇಶ್ ಅಯ್ಯರ್ ಬೌಲಿಂಗಿಗೆ. ಬೌಲಿಂಗ್ ಎಲ್ಲ ಇಲ್ಲ ಒಂದು. ಓಕೆ ಮಾಡ್ತಾನೆ, ಬಟ್ ಹಾರ್ದಿಕ್ ಪಾಂಡ್ಯ ಮಾತ್ರ ಆ ಲೆವೆಲ್ಗೆ ಇದ್ರೆ ಆಡ್ಸ್ಬೋದು. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಡುಬಾಕ್ ಆಗುತ್ತೆ. ಈ ಟೀಮ್ ಡೇವಿಡ್ ಅಂತ ಬ್ಯಾಟ್ಸ್ಮನ್ ಆಪೋಸಿಟ್ ಇದ್ರೆ ವೆಂಕಟೇಶ್ ಅಯ್ಯರ್ ಬಂದ್ರೆ ಬಾಪುಟ ಅಂತ ಕೊಡ್ತಿರ್ತಾನೆ. ಅದ್ ನಡೆಯಲ್ಲ. ಕಬ್ಬನ್ ಪಾರ್ಕ್ ಅಲ್ಲಿ ಹುಡುಕ್ಬೇಕು. ವೆಂಕಟೇಶನೆಲ್ಲ ನಂಬ್ಕೊಂಡು ಚಿನ್ನಸ್ವಾಮಿ ಬೌಲಿಂಗ್ ಕೊಡಕ್ಕಾಗಲ್ಲ. ಇಲ್ಲ, ಅವೇ ಗೇಮ್ಸ್ ಅಲ್ಲಿ ಅವರಿಗೆ ಮಧ್ಯಪ್ರದೇಶ ಆ ಟೈಮಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಇದೆ ಅಲ್ಲ, ಏನಾದ್ರು ಅಲ್ಲಿ ಬೇರೆ ಕ್ರಿಕೆಟ್ ಡೊಮೆಸ್ಟಿಕ್. ಅಲ್ಲಿ ಸ್ವಲ್ಪ ಅವರೇ ಮೇನ್ ಪ್ಲೇಯರ್ ಇರ್ತಾರೆ, ನಡೆಯುತ್ತೆ. ಇರಲ್ಲ. ಕರೆಕ್ಟ್. ಅಲ್ಲಿ ಓಕೆ. ಇಲ್ಲಿ ಎಲ್ಲ ನಿಂಗೆ ಸ್ಟಾರ್ ಇಂಡಿಯಾಗ ಆಡಿರೋರು, ಅವ್ರವ್ರ ನೇಷನ್, ನ್ಯೂಜಿಲೆಂಡ್ ಹಂಗ ಆಡಿರೋರು ಕಷ್ಟ ಆಗುತ್ತೆ. ಪ್ರೆಷರಿಗೆ ಬಿದ್ದ್ಬಿಡ್ತಾರೆ ಇಲ್ಲಿ. ಅಷ್ಟು ಕೊಡಕ್ಕಾಗಲ್ಲ. ಸಾಕು, ಈ ಮ್ಯಾಚಿಗೆ ಬರೋಣ. ಇವತ್ತು